ಮದುವೆಗೂ ಮುನ್ನ ನನ್ನ ಹೆಸರು ಶಾರ್ವಾಲಿ. ನಾನು ತುಂಬ ಸುಂದರವಾಗಿದ್ದೆ. ಹಾಗಾಗಿ ಮದುವೆಗಿಂತ ಮೊದಲು ನನಗೆ ಪ್ರತಿದಿನ ಸಂಬಂಧಗಳು ಬರ್ತಿದ್ವು. ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಅದಕ್ಕೆ ನಮ್ಮಪ್ಪ ನಾನು ಡಾಕ್ಟರ್ ಆಗಿ ಅವರ ಹೆಸರು ಉಳಿಸ್ಬೇಕು ಅಂತ ಇಷ್ಟಪಡ್ತಿದ್ರು. ಆದರೆ ನನಗೆ ಇಷ್ಟೊಂದು ಒಳ್ಳೊಳ್ಳೆ ಸಂಬಂಧಗಳು ಬಂದಾಗ ನಮ್ಮಮ್ಮ ನನಗೆ ನೀನು ನಿನ್ನ ಓದನ್ನು ಬಿಟ್ಬಿಡು, ನಾನು ನಿನ್ನ ಮದುವೆ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ರು. ಆದರೆ ನನಗೆ ಡಾಕ್ಟರ್ ಆಗಬೇಕು ಅಂತ ಹೇಳಿದಾಗ ನಮ್ಮಮ್ಮನಿಗೆ ಕೋಪ ಬರ್ತಿತ್ತು. ಅವರು ನೀನು ಈಗಲೇ ಮದುವೆ ಮಾಡ್ಕೊ, ಡಾಕ್ಟರ್ ಆಗೋ ಕೆಲಸನ ಆಮೇಲೆ ಮಾಡ್ಕೊ ಅಂತಿದ್ರು. ಆದರೆ ನಮ್ಮಪ್ಪ ಒಪ್ತಿರಲಿಲ್ಲ. ಅದಕ್ಕೆ ನಮ್ಮಮ್ಮ ಒಬ್ಬ ವೃದ್ಧ ಬಾಬಾ ಹತ್ರ ಹೋದರು ಮತ್ತು ನನ್ನ ಮದುವೆಗೆ ನನ್ನ ಅಪ್ಪ ತಕ್ಷಣ ಒಪ್ಪೋ ಥರ ಏನಾದರೂ ತಾಯ್ತ ಕೊಡಿ ಅಂತ ಕೇಳಿದರು. ಆ ವೃದ್ಧ ಬಾಬಾ 5,000 ರೂಪಾಯಿ ತಗೊಂಡು ಒಂದು ತಾಯ್ತವನ್ನು ಕೊಟ್ಟಿದ್ದರು. ಅದರಿಂದ ನಮ್ಮಪ್ಪ ತಕ್ಷಣ ನನ್ನ ಮದುವೆಗೆ ಒಪ್ಪಿದ್ರು. ಈ ಸಂಬಂಧವನ್ನು ನಮ್ಮಪ್ಪನ ಸ್ನೇಹಿತರೆ ತಮ್ಮ ಮಗನಿಗಾಗಿ ಕೇಳಿದರು. ನಿಮ್ಮ ಮಗಳು ಮದುವೆ ಆದಮೇಲೂ ಡಾಕ್ಟರ್ ಆಗ್ಬೋದು ಅಂತ ಅವರು ಹೇಳಿದರು. ಇದನ್ನು ಕೇಳಿ ನಮ್ಮಪ್ಪ ಒಪ್ಪಿ ನಾನು ವೀಳ್ಯ ತೊಗೊಂಡು ಗಂಡನ ಮನೆಗೆ ಬಂದೆ. ಗಂಡನ ಮನೆ ಮತ್ತು ಕೆಲಸದವನು. ನನ್ನ ಗಂಡನ ಮನೆಯವರು ತುಂಬ ಶ್ರೀಮಂತರಾಗಿದ್ದರು. ಅದಕ್ಕೆ ನಾನು ಮತ್ತು ನನ್ನ ಗಂಡ ಬೇರೆ ಮನೆಯಲ್ಲಿದ್ವಿ. ನನ್ನ ಗಂಡ ಅವರ ವ್ಯಾಪಾರವನ್ನು ನೋಡ್ಕೊಳ್ತಾ ಇದ್ದರು. ಅದಕ್ಕೆ ಬೆಳಗ್ಗಿನಿಂದ ಸಂಜೆ ತನಕ ಬ್ಯುಸಿ ಇರ್ತಿದ್ರು. ಮನೆಗೆ ಬಂದಾಗ ಐಷಾರಾಮಿ ಜೀವನ ನೋಡಿ ನನಗೆ ಆಶ್ಚರ್ಯ ಆಯಿತು. ನನ್ನ ಗಂಡ ನನ್ನ ಸೇವೆಗಾಗಿ ತುಂಬ ಕೆಲಸದವರನ್ನು ಇಟ್ಟಿದ್ದರು. ಅವರಲ್ಲೊಬ್ಬ ಕೆಲಸದವನು ನಿಧಾನವಾಗಿ ನನ್ನ ಹತ್ತಿರ ಬರೋದಕ್ಕೆ ಶುರು ಮಾಡ್ದ. ಅವನು, ನಾನಿಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ, ನಿಮ್ಮ ಮನೆಯವರು ನನ್ನ ಮನೆಯವ್ರ ಥರಾನೇ ನೋಡ್ಕೋತಾರೆ ಅಂತ ಹೇಳ್ದ. ಅದಕ್ಕೆ ನಾನು ಕೂಡ ಅವನಿಗೆ ವಿಶೇಷ ಮಹತ್ವ ಕೊಡಲು ಶುರು ಮಾಡಿದೆ. ಒಂದು ದಿನ ಅವನು ನನ್ನ ರೂಮಿಗೆ ಬಂದಾಗ ನಾನು ಬೆಡ್ ಮೇಲಿದ್ದೆ. ನನ್ನ ಸುಸ್ತನ್ನು ನೋಡಿ ಅವನು, ನೀವು ಮಲಗಿರಿ, ಸುಸ್ತಾಗಿರ್ತೀರಾ, ನಿಮಗೇನಾದರೂ ಬೇಜಾರಿಲ್ಲ ಅಂದರೆ ನಾನು ನಿಮ್ಮ ಕಾಲೊತ್ತಲಾ ಅಂತ ಕೇಳ್ದ. ನನಗೆ ಶಾಕ್ ಆಯಿತು. ನಾನು ನನ್ನ ಗಂಡನ ಹೊರತು ಬೇರೆ ಯಾರನ್ನು ಮುಟ್ಟಿರಲಿಲ್ಲ. ಅದಕ್ಕೆ ತಕ್ಷಣ ಒಪ್ಪದೆ, ಬೇಡ, ನನಗೆ ಯಾರೋ ಅಪರಿಚಿತರು ನನ್ನನ್ನು ಮುಟ್ಟೋದು ಇಷ್ಟ ಆಗಲ್ಲ ಅಂತ ಹೇಳಿದೆ. ಅವನು ಸಾಮಾನ್ಯವಾಗಿ ಹೊರಟು ಹೋದ. ಆಗ ನನಗೆ ಅನ್ನಿಸ್ತು, ನಾನು ತುಂಬ ಗಟ್ಟಿಯಾಗಿ ಉತ್ತರ ಕೊಟ್ಟೆ, ಬಹುಶಃ ಅವನು ಮೊದಲು ಇಲ್ಲಿ ಈ ಥರ ಕೆಲಸ ಮಾಡ್ತಿರ್ಬೋದು, ಆದರೆ ನಾನು ನಿರಾಕರಿಸಿ ಅವನ ಮನಸ್ಸಿಗೆ ನೋವು ಮಾಡಿದೆ ಅಂತ. ನಾನು ಮೃದು ಹೃದಯದವಳಾಗಿದ್ದೆ. ಅದಕ್ಕೆ ನನಗೆ ನಂತರ ದುಃಖ ಆಗೋದಕ್ಕೆ ಶುರುವಾಯಿತು. ಈ ಕೆಲಸದವನು ತುಂಬ ಸುಂದರವಾಗಿದ್ದಾನೆ, ಇವನಿಂದ ಕಾಲೊತ್ಸೋದು ಸರಿಯಲ್ಲ, ಬಹುಶಃ ನನ್ನ ಗಂಡನಿಗೆ ಇದು ಇಷ್ಟ ಆಗದೇ ಇರ್ಬೋದು ಅಂತ ಯೋಚಿಸಿದೆ. ಮರುದಿನವೂ ಕೆಲಸದವನು ಅದೇ ಮಾತನ್ನು ಹೇಳ್ದ. ಆ ದಿನ ನಾನು ತುಂಬ ಸುಸ್ತಾಗಿದ್ದೆ. ಅದಕ್ಕೆ ನನ್ನ ಕಾಲುಗಳನ್ನ ಬೆಡ್ಡಿಂದ ಕೆಳಗಿಳಿಸಿ ನೀನು ನನ್ನ ಕಾಲು ಒತ್ತುಬಿಡು ಅಂತ ಹೇಳಿದೆ. ಅವನು ಖುಷಿಯಾದ. ಅವನು ತುಂಬ ನಿಧಾನವಾಗಿ ಒತ್ತುತ್ತಾ ಇದ್ದರಿಂದ ನನಗೆ ಮತ್ತೆ ನಿದ್ದೆ ಬರೋಕ್ಕೆ ಶುರುವಾಯಿತು. ಇದನ್ನು ನೋಡಿ, ಮಾಲೀಕಮ್ಮ, ನಿಮಗೆ ನಿದ್ದೆ ಬರ್ತಿದೆ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಒತ್ತುತ್ತಿರ್ತೀನಿ ಅಂತ ಹೇಳ್ದ. ನಾನು ತಕ್ಷಣ ಬೆಡ್ ಮೇಲೆ ಮಲ್ಕೊಂಡೆ. ಅವನು ಬೆಡ್ ಮೇಲೆ ಬಂದು ನನ್ನ ಕಾಲು ಒತ್ತೋಕ್ಕೆ ಶುರು ಮಾಡ್ದ. ಆಮೇಲೆ ನನಗೆ ಗೊತ್ತೇ ಇರಲಿಲ್ಲ, ನಾನು ಗಾಢ ನಿದ್ದೆಗೆ ಜಾರಿಬಿಟ್ಟೆ. ನಾನು ಕಣ್ಬಿಟ್ಟಾಗ ಅವನು ಇನ್ನೂ ನನ್ನ ಕಾಲನ್ನು ಒತ್ತುತ್ತಿದ್ದ. ನನಗೆ ಅವನ ಮೇಲೆ ಕರುಣೆ ಬಂದು ಪರ್ಸ್ನಿಂದ ಸ್ವಲ್ಪ ನೋಟುಗಳನ್ನ ತೆಗೆದು ಅವನ ಕೈಯಲ್ಲಿಟ್ಟೆ. ಅವನು, ಮಾಲೀಕಮ್ಮ, ನನಗೆ ದುಡ್ಡು ಕೊಟ್ಟು ನಾಚಿಕೆ ಮಾಡ್ತಿದ್ದೀರಿ, ನನ್ನ ಸಂಬಳ ಚೆನ್ನಾಗಿದೆ, ನನಗೆ ಈ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ನಾನು, ಇದು ನಿನ್ನ ಕಷ್ಟದ ದುಡ್ಡು ಅಂತ ಹೇಳಿದೆ. ಅವನು ದುಡ್ಡನ್ನು ತಗೊಂಡು ಹೊರಟು ಹೋದ. ನನ್ನ ಗಂಡ ರಾತ್ರಿ ತಡವಾಗಿ ಬರ್ತಿದ್ರು. ಅದಕ್ಕೆ ನಾನು ಸಂಜೆ ಮತ್ತೆ ಆ ಕೆಲಸದವ್ರನ್ನ ನನ್ನ ರೂಮಿಗೆ ಕರೆದೆ. ಮತ್ತು ನಿನ್ನ ಮಾಲಿಶಿಂದ ನನಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ, ಅದಕ್ಕೆ ನನ್ನ ಗಂಡ ಮನೆಗೆ ಬರೋ ತನಕ ನೀನು ನನ್ನ ರೂಮ್ನಲ್ಲಿರು ಅಂತ ಹೇಳಿದೆ. ಬಹುಶಃ ಅವನಿಗೆ ದುಡ್ಡಿನ ಆಸೆ ಬಂದಿರಬೇಕು. ಅದಕ್ಕೆ ಅವನು ಖುಷಿಯಾದ. ಮತ್ತು ನಾನು ನಿಮಗೆ ಕೆಲಸದವನು, ನೀವು ಏನು ಹೇಳ್ತೀರೋ ಅದನ್ನು ಮಾಡ್ತೀನಿ, ನಿಮ್ಮ ಕಾಲನ್ನು ಒತ್ತುತ್ತಿರ್ತೀನಿ, ಇದರಿಂದ ನಿಮಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ದ. ನಾನು, ನಿನ್ನ ಕೈಗಳಲ್ಲಿ ಮ್ಯಾಜಿಕ್ ಇದೆ, ಅದಕ್ಕೇ ನನ್ನೆಲ್ಲ ಸುಸ್ತು ಇಳಿದು ಹೋಗುತ್ತೆ ಅಂತ ಹೇಳಿದೆ. ಒಂದು ದಿನ ಅವನು, ನಿಮ್ಮ ಅತ್ತೆಯವರು ಕೂಡ ಕೆಲವೊಮ್ಮೆ ನನ್ನಿಂದ ಮಸಾಜನ್ನು ಮಾಡಿಸ್ತಿದ್ರು ಅಂತ ಹೇಳ್ದ.
ನನಗೆ ಶಾಕ್ ಆಯಿತು. ನನ್ನ ಅತ್ತೆ ನನಗೆ ಆ ಥರ ಅನ್ನಿಸ್ತಿರ್ಲಿಲ್ಲ. ಅವನು ಸುಳ್ಳು ಹೇಳೋ ಥರ ಇರಲಿಲ್ಲ. ನಾನು ಕೆಲಸದ ಹೆಂಗಸರನ್ನು ನನ್ನ ರೂಮಿಗೆ ಬಿಡ್ತಿರಲಿಲ್ಲ. ಯಾಕಂದರೆ ಅವರು ಸುಳ್ಳುಗಾರರು ಮತ್ತು ಅಪ್ರಾಮಾಣಿಕರಾಗಿದ್ದರು. ಅವರು ನನ್ನಿಂದ ಕೇಳಿದ ಮಾತನ್ನು ಇಡೀ ಬಡಾವಣೆಯಲ್ಲಿ ಹರಡ್ತಿದ್ರು. ಈ ಕೆಲಸದವನು ಹಳೆಯವನಾಗಿದ್ದರಿಂದ ನಾನು ಅವನನ್ನು ನಂಬ್ತಾ ಇದ್ದೆ. ಅವನು ನನ್ನ ರೂಮಿಗೆ ಬರ್ತಿದ್ದ, ಆದರೆ ತನ್ನ ಕಣ್ಣುಗಳನ್ನು ಕೆಳಗೆ ಇಟ್ಕೊಂಡಿರ್ತಿದ್ದ. ಅವನು ನನ್ನ ದೇಹಕ್ಕೆ ಕೈ ಹಾಕ್ತಿದ್ದ, ಆದರೆ ಅವನ ಉದ್ದೇಶ ಕೆಟ್ಟದಿರಲಿಲ್ಲ. ಗಂಡನ ಅನುಮಾನ ಮತ್ತು ನಿತ್ಯ ನಿಗೂಢ. ಪ್ರತಿದಿನ ರಾತ್ರಿ ಹೀಗೆ ನಡೀತಿತ್ತು. ದಿನ ನಾನು ನನ್ನ ಗಂಡನಿಗೆ ನಮ್ಮ ಮದುವೆ ಆದಾಗಿನಿಂದ ನಾವು ಎಲ್ಲೂ ಸುತ್ತಾಡೋದಕ್ಕೆ ಹೋಗಿರಲಿಲ್ಲ ಅಂತ ಹೇಳಿದೆ. ಅದಕ್ಕೆ ನನ್ನ ಗಂಡ, ನೀನು ಕೂಡ ಯಾವಾಗಲೂ ನಿದ್ದೆಯಲ್ಲೇ ಇರ್ತೀಯ. ನಾನು ರಾತ್ರಿ ಮನೆಗೆ ಬಂದರೂ ನೀನು ಗಾಢ ನಿದ್ದೆಯಲ್ಲಿರ್ತೀಯ. ರಾತ್ರಿ ನಾನು ಬರೋ ಮೊದಲೇ ನೀನು ಮಲ್ಕೊಂಡು ಬಿಡ್ತೀಯ ಅಂತ ಹೇಳ್ತಿದ್ರು. ನಾನು ಮನಸ್ಸಿನಲ್ಲಿ ಇದೆಲ್ಲ ಕೆಲಸದವನ ಮಾಲಿಷಿಂದ ಆಗ್ತಾ ಇದೆ ಅಂತ ಯೋಚಿಸ್ತಿದ್ದೆ. ನಾನು ಪ್ರತಿದಿನ ರಾತ್ರಿ ನನ್ನ ಗಂಡನಿಗಾಗಿ ಎಚ್ಚರ ಇರಬೇಕಿತ್ತು. ಆ ದಿನ ನಾನು ನಿರ್ಧಾರವನ್ನು ಮಾಡಿದೆ. ಇವತ್ತು ರಾತ್ರಿ ಮಾಲಿಷ್ ಬೇಡ ಅಂತ ಹೇಳ್ತೀನಿ. ಇದರಿಂದ ನನಗೆ ನಿದ್ದೆ ಬರಲ್ಲ ಮತ್ತು ನಾನು ನನ್ನ ಗಂಡ ಬರೋ ತನಕ ಎಚ್ಚರವಾಗಿರ್ತೀನಿ ಅಂತ. ಸಂಜೆ ನಾನು ಸ್ನಾನ ಮಾಡಿ ತುಂಬ ಚೆನ್ನಾಗಿ ತಯಾರಾಗಿ ಮದುಮಗಳ ಥರ ಕುಳಿತುಕೊಂಡೆ. ಕೆಲಸದವನು ಬಂದಾಗ ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಅವನು ದುಃಖಿತನಾಗಿ ಹೊರಟು ಹೋದ. ಸ್ವಲ್ಪ ಹೊತ್ತಿನ ನಂತರ ಅವನು ಒಂದು ಗ್ಲಾಸ್ ಹಾಲು ತಗೊಂಡು ಬಂದ. ನಾನು ಊಟ ಮಾಡಿರಲಿಲ್ಲ. ಅದಕ್ಕೆ ಹಾಲು ಕುಡಿದ್ಬಿಟ್ಟೆ ಮತ್ತು ನನ್ನ ಗಂಡನಿಗಾಗಿ ಕಾಯೋಕ್ಕೆ ಶುರು ಮಾಡಿದೆ. ಆದರೆ ನನಗೆ ನಿದ್ದೆ ಬಂದು ಮಲಗಿಬಿಟ್ಟೆ. ಬೆಳಗ್ಗೆ ನಾನಿದ್ದಾಗ ಕೆಲಸದವನು, ಮಾಲೀಕಮ್ಮ ತಿಂಡಿ ತರಲ್ಲ ಅಂತ ಕೇಳ್ದ. ನನ್ನ ಗಂಡನ ಬಿಟ್ಟು ಖಾಲಿ ಇತ್ತು. ಅವನು ಮಾಲೀಕರಿಗೆ ಅರ್ಜೆಂಟ್ ಕೆಲಸ ಇತ್ತು, ತಿಂಡಿ ತಿಂದು ಹೊರಟು ಹೋಗಿದ್ದಾರೆ ಅಂತ ಹೇಳ್ದ. ನನಗೆ ಬೇಜಾರಾಯಿತು. ನಾನು ಟೀ ತರೋದಕ್ಕೆ ಹೇಳಿದೆ. ಅವನು ಹೊರಗೆ ಹೋದಾಗ ನಾನು ನನ್ನ ದೇಹದ ಕಡೆ ನೋಡಿ ಶಾಕ್ ಆದೆ. ರಾತ್ರಿ ನಾನು ಮದುಮಗಳ ಬಟ್ಟೆ ಹಾಕಿದ್ದೆ, ಆದರೆ ಈಗ ನನ್ನ ದೇಹದ ಮೇಲೆ ಬೇರೆ ಬಟ್ಟೆಗಳಿದ್ವು, ಆದರೆ ಒಡವೆಗಳಿತ್ತು. ನನ್ನ ತಲೆ ಭಾರ ಆಗ್ತಿದ್ದೆ. ರಾತ್ರಿ ನನ್ನ ಜೊತೆ ಏನಾಯಿತು, ಯಾರು ನನ್ನ ರೂಮ್ನಲ್ಲಿದ್ದರು ಮತ್ತು ಏನು ಮಾಡಿದರು ಅಂತ ಯೋಚನೆ ಮಾಡಿ ತಲೆ ಸುತ್ತು ಬರೋಕ್ಕೆ ಶುರುವಾಯಿತು. ಆದರೆ ನನಗೇನೂ ನೆನಪಿಗೆ ಬರಲಿಲ್ಲ. ನನ್ನ ಇಡೀ ದೇಹ ನೋಯ್ತಿತ್ತು. ಅದಕ್ಕೆ ಕೆಲಸದವನು ಟೀ ತೊಗೊಂಡು ಬಂದಾಗ ನಾನು ಅವನಿಗೆ ನನ್ನ ಮೈ ಒತ್ತುಬಿಡು ಅಂತ ಹೇಳಿದೆ. ದೇಹದ ಮೇಲೆ ಕೆಂಪು ಗುರುತು. ಆ ದಿನ ನನ್ನ ಗಂಡ ಅನಿರೀಕ್ಷಿತವಾಗಿ ಮನೆಗೆ ಬಂದಾಗ ನಾನು ರೇಗಿಬಿಟ್ಟೆ. ರಾತ್ರಿ ನಾನು ನಿಮಗೋಸ್ಕರ ಮದುಮಗಳ ಥರ ಕಾಯ್ತಾ ಇದ್ದೆ, ಆದರೆ ನೀವು ಬರಲಿಲ್ಲ ಅಂತ. ಅವರು, ನಾನು ರಾತ್ರಿ ಬಂದಾಗ ನೀನು ಗಾಢ ನಿದ್ದೆಯಲ್ಲಿ ಇದ್ದೆ, ಅದಕ್ಕೆ ಎಬ್ಬಿಸಲಿಲ್ಲ ಅಂತ ಹೇಳಿದರು. ನನಗೆ ಶಾಕ್ ಆಯಿತು. ಆದರೆ ನನ್ನ ಬಟ್ಟೆ ಯಾರು ಬದಲಾಯಿಸಿದ್ರು ಮತ್ತು ನಿದ್ದೆ ಪೂರ್ತಿಯಾಗಿದ್ದರೂ ದೇಹ ಯಾಕೆ ನೋವ್ತಿದೆ, ನನಗೆ ಗೊಂದಲ ಆಯಿತು. ಅವನು ಹೊರಗೆ ಹೋದ ಮೇಲೆ ನನ್ನ ಇಡೀ ದೇಹ ನೋವ್ತಿದೆ. ಬಹುಶಃ ನನ್ನ ದೇಹಕ್ಕೆ ಮಾಲಿಷ್ನ ಅಭ್ಯಾಸ ಆಗಿಬಿಟ್ಟಿತ್ತು. ಅದಕ್ಕೆ ರಾತ್ರಿ ಆಗ್ತಿದ್ದ ಹಾಗೆ ಅದು ಮಾಲಿಷ್ಗಾಗಿ ಒದ್ದಾಡೋಕ್ಕೆ ಶುರು ಮಾಡಿತ್ತು. ನಾನು ಕೆಲಸದವನಿಗೆ ಕೋಪ ಮಾಡಿಸಿದ್ದೆ, ಆದರೆ ನನಗೆ ಅವನ ಅವಶ್ಯಕತೆ ಇತ್ತು. ನಾನು ಅವನನ್ನು ಕರೆಸಿದಾಗ ಅವನು ಸುಮ್ಮನೆ ಬಂದು ನನ್ನ ಕಾಲು ಒತ್ತೋಕ್ಕೆ ಶುರು ಮಾಡ್ದ. ನಾನು ಅವನ ಹತ್ರ, ಆವಾಗ ನನಗೇನಾಯಿತು ಗೊತ್ತಿಲ್ಲ, ಅದಕ್ಕೆ ನಿನಗೆ ಬೈದೆ. ನಾನು ನನ್ನ ಗಂಡನ ಜೊತೆ ಹೊರಗೆ ಹೋಗಿದ್ದೆ, ಅದಕ್ಕೆ ನೀನು ತಡೆಯೋದು ಇಷ್ಟ ಆಗಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳಿದೆ. ನಾನು ಮಾಲೀಕಮ್ಮ ಆಗಿದ್ರು, ಕ್ಷಮೆ ಕೇಳಿದೆ. ಅವನು, ನಾನು ನಿಮ್ಮ ಕೆಲಸದವನು, ನಿಮಗೆ ಹಕ್ಕಿದೆ, ನೀವು ಏನು ಬೇಕಾದರೂ ನನಗೆ ಹೇಳ್ಬೋದು ಅಂತ ಹೇಳ್ದ. ಅವನು ಆ ರಾತ್ರಿ ತಡವಾಗಿ ನನ್ನ ಮಾಲಿಷ್ ಮಾಡ್ತಾಯಿದ್ರು. ಮತ್ತು ನನಗೆ ನಿದ್ದೆ ಬಂತು. ಬೆಳಗ್ಗೆ ನಾನಿದ್ದಾಗ ನನ್ನ ಗಂಡ ತಯಾರಾಗಿದ್ದರು. ಕೆಲಸದವನ ಮಾಲಿಷಿಂದ ನನಗೆ ಎಷ್ಟು ಗಾಢ ನಿದ್ರೆ ಬರ್ತಿತ್ತು ಅಂದರೆ ನನಗೆ ಯಾವ ವಿಷಯದ ಅರಿವು ಇರ್ತಾ ಇರಲಿಲ್ಲ. ನನಗೆ ಏನಾಗ್ತಿತ್ತು ಗೊತ್ತಿರಲಿಲ್ಲ. ಒಂದು ರಾತ್ರಿ ನಾನು ಕೆಲಸದವನಿಂದ ಮಾಲಿಷ್ ಮಾಡಿಸ್ದೆ ಮತ್ತು ಗಾಢ ನಿದ್ದೆಗೆ ಜಾರಿಬಿಟ್ಟೆ. ಬೆಳಗ್ಗೆ ನನ್ನ ಕಣ್ಬಿಟ್ಟಾಗ ಮತ್ತೆ ನನ್ನ ಬಟ್ಟೆ ಬದಲಾಗಿತ್ತು. ಇದೇನು ವಿಷಯ, ನನ್ನ ಗಂಡ ನನ್ನ ಜೊತೆ ಈ ರೀತಿ ಮಾಡ್ತಿದ್ರಾ?
ನಾನು ಯೋಚಿಸೋಕೆ ಶುರು ಮಾಡಿದೆ. ನಾನು ಕನ್ನಡಿ ಮುಂದೆ ಹೋಗಿ ನೋಡಿದಾಗ ಶಾಕ್ ಆದೆ. ನನ್ನ ಇಡೀ ದೇಹದ ಮೇಲೆ ಕೆಂಪು ಗುರುತುಗಳಾಗಿರ್ತಿದ್ವು. ಮರುದಿನ ಆ ಗುರುತುಗಳು ಹರಡೋಕ್ಕೆ ಶುರುವಾಗಿತ್ತು. ಆಗಲೇ ಕೆಲಸದವನು ಬಂದಾಗ ನಾನು ಆ ಗುರುತುಗಳನ್ನು ಮುಚ್ಚಿಡಬೇಕು ಅಂತ, ಇವತ್ತು ನೀನು ಕೇವಲ ನನ್ನ ಕಾಲು ಮಾತ್ರ ಒತ್ತಿಬಿಡು ಅಂತ ಹೇಳಿದೆ. ಅವನು ಸುಮ್ಮನಾದ. ನಾನು ಒಳಗೊಳಗೆ ಭಯಪಡ್ತಿದ್ದೆ. ಯಾವತ್ತಾದರೂ ನನ್ನ ಗಂಡ ಈ ಗುರುತುಗಳನ್ನು ನೋಡಿದ್ರೆ ಏನು ಉತ್ತರ ಕೊಡೋದು ಅಂತ. ನಾನು ಮಸಾಜ್ ಮಾಡಿಸ್ಕೊಳ್ಳುವಾಗ ಕೆಲಸದವನು ಒಂದು ಮಾತನ್ನು ಹೇಳ್ದ. ಮಾಲಿಕಮ್ಮ, ನೀವು ನನಗೆ ತುಂಬ ಇಷ್ಟ ಆಗ್ತೀರಾ ಅಂತ ಹೇಳ್ದ. ನನಗೆ ಅವನ ಮಾತು ಅರ್ಥ ಆಗಲಿಲ್ಲ. ನಾನು ಗಾಢವಾಗಿ ನಿದ್ದೆಗೆ ಜಾರಿಬಿಟ್ಟೆ. ಬೆಳಿಗ್ಗೆ ನನ್ನ ಕಣ್ಣು ಬಿಟ್ಟಾಗ ನನ್ನ ಗಂಡ ಕೂಡ ಬೆಡ್ ಮೇಲೆ ಮಲಗಿದ್ರು. ನನ್ನ ದೇಹ ನೋವ್ತಿದ್ರು. ನಾನು ನನ್ನ ಗಂಡನ ಹತ್ರ ಹೋಗಿ ಆ ಗುರುತಿನ ಬಗ್ಗೆ ಮೆಲ್ಲಗೆ ಹೇಳಿದೆ. ಆ ಗುರುತುಗಳು ಹೆಚ್ಚಾಗಿದ್ವು. ಅದಕ್ಕೆ ನಾನು ಈ ಮಾತನ್ನು ನನ್ನ ಗಂಡನಿಗೆ ಹೇಳಬೇಕು ಅಂತ ಯೋಚಿಸಿದೆ. ಇದನ್ನು ಕೇಳಿ ನನ್ನ ಗಂಡ ನನ್ನ ದೇಹದ ಮೇಲೆ ಇದ್ದ ಬಟ್ಟೆಯನ್ನು ತೆಗೆದಾಗ ಅವರು ಜಿಗಿದುಬಿಟ್ರು. ಅವರು ನನ್ನಿಂದ ದೂರ ಹೋಗಿ, ನೀನು ನನಗೆ ಮೋಸ ಮಾಡಿದೀಯಾ, ದ್ರೋಹ ಮಾಡಿದೀಯಾ, ನಿನಗೆ ಅದಕ್ಕೆ ಶಿಕ್ಷೆ ಸಿಕ್ಕಿದೆ. ಇದು ಕಾಯಿಲೆನೂ ಅಲ್ಲ, ಬದಲಾಗಿ ನಿನ್ನ ಪಾಪ, ನೀನು ಇನ್ನೊಬ್ಬ ಗಂಡನ್ನು ಹುಡುಕಿದ್ಯಾ ಅಂತ ಕೇಳಿದರು. ನಾನು ನಿರಪರಾಧಿ ಅಂತ ಹೇಳಿದೆ. ಆದರೆ ಅವರು, ಆ ಗುರುತುಗಳು ಹೇಳ್ತಿವೆ ನೀನು ಪಾಪಿ, ಅದಕ್ಕೆ ನನ್ನ ಮನೆಯಿಂದ ಹೊರಗೆ ಹೋಗ್ಬಿಡು, ನಾನು ನಿನಗೆ ಡಿವೋರ್ಸ್ ಪೇಪರ್ ಕಳಿಸ್ತೀನಿ ಅಂತ ಹೇಳಿದರು. ಅವರು ನನ್ನ ತಳ್ಳಿ ಹೊರಗೆ ಹಾಕಿಬಿಟ್ರು. ನಾನು ಅಳ್ತಾ ನಮ್ಮ ಅಮ್ಮನ ಮನೆಗೆ ಬಂದೆ. ಅವರು ನಂಬಿದ್ರು. ನನ್ನ ಗಂಡನ ಹತ್ರ ಮಾತಾಡೋಕ್ಕೆ ಹೋಗೋ ಮೊದಲೇ ಡಿವೋರ್ಸ್ ಪೇಪರ್ ಬಂತು. ಒಂದು ದಿನ ನಮ್ಮಮ್ಮ, ನಿನ್ನನ್ನು ಯಾರೋ ಭೇಟಿ ಮಾಡೋಕೆ ಬಂದಿದ್ದಾರೆ ಅಂತ ಹೇಳಿದರು. ನಾನು ಓಡೋಗಿ ನೋಡಿದೆ, ಬಹುಶಃ ನನ್ನ ಗಂಡ ಬಂದಿರ್ಬೋದು ಅಂತ. ಆದರೆ ಅಲ್ಲಿ ನನ್ನ ಗಂಡ ಇರಲಿಲ್ಲ, ಬದಲಾಗಿ ಅದೇ ಕೆಲಸದವನಿ ಇದ್ದ. ನಾನು ಅವನಿಗೆ ಬಂದ ಕಾರಣ ಕೇಳಿದೆ. ಅವನು, ನಾನು ನಿಮ್ಮ ದೇಹದ ಮೇಲಿದ್ದ ಆ ಗುರುತುಗಳ ಬಗ್ಗೆ ಗೊತ್ತಿದೆ ಅಂತ ಹೇಳ್ದ. ನಾನು ತಕ್ಷಣ ಅವನ ಶರ್ಟ್ ಬಟನನ್ನು ಒಂದೇ ಏಟಿಗೆ ತೆಗೆದೆ. ಆಗ ನನಗರ್ಥ ಆಯಿತು, ನನ್ನ ಗಂಡ ನನ್ನ ಮೇಲೆ ಇಷ್ಟೊಂದು ಕೆಟ್ಟ ಆರೋಪಗಳನ್ನ ಯಾಕೆ ಮಾಡಿದ್ದು ಅಂತ. ನಾನು ಕೋಪದಿಂದ ಅವನ ಎದೆಗೆ ಗುದ್ದು ಹೊಡೆಯೋಕ್ಕೆ ಶುರು ಮಾಡಿದೆ. ಇದು ನನ್ನ ದೇಹದ ಮೇಲೆ ಹೇಗೆ ಬಂತು? ನೀನು ಮಸಾಜ್ ನೆಪದಲ್ಲಿ ಏನು ಮಾಡಿದೀಯಾ? ನನಗೆ ಸತ್ಯ ಹೇಳು ಅಂತ ಕೇಳಿದೆ. ಅವನು ನನ್ನ ಕೈಗಳನ್ನ ಹಿಡಿದು, ನನ್ನ ಹೆಸರು ವಿಕ್ರಮ್ ಮತ್ತು ನಾನು ನಿಮ್ಮ ಜೊತೆ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೆ. ನನಗೆ ನಿಮ್ಮ ಮೇಲೆ ಪ್ರೀತಿ ಆಯಿತು. ನಾವು ಡಾಕ್ಟರ್ ಆದಮೇಲೆ ನಾನು ನಿಮ್ಮಪ್ಪನ ಹತ್ರ ನಿಮ್ಮ ಕೈ ಕೆಳಗೆ ಹೋಗ್ತೀನಿ ಅಂತ ಯೋಚಿಸಿದೆ. ಆದರೆ ನಿಮ್ಮಮ್ಮ ನಿಮಗೆ ಬೇಗ ಮದುವೆ ಮಾಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಿಮ್ಮ ಮನೆಗೆ ಸಂಬಂಧ ಕಳಿಸ್ದೆ. ಆದರೆ ನಿಮ್ಮಪ್ಪ ಒಪ್ಪಲಿಲ್ಲ. ನಾನು ಒಂದು ವಾರ ನಮ್ಮ ಕಸಿನ್ ಮದುವೆಗೋಸ್ಕರ ಊರಿಂದ ಹೊರಗೆ ಹೋಗಬೇಕಾಯಿತು. ಆಗಲೇ ನಿಮ್ಮ ಮದುವೆ ಆಯಿತು. ನಾನು ವಾಪಸ್ ಬಂದಾಗ ನನ್ನ ಪ್ರೀತಿ ಬೇರೆ ಯಾರೋ ಮದುಮಗಳು ಆಗಿಬಿಟ್ಟಿದ್ಲು. ಅದಕ್ಕೆ ನಾನು ನಿಮ್ಮ ಪ್ರೀತಿಯ ಹುಚ್ಚುತನದಲ್ಲಿ ನಿಮ್ಮ ಮನೆಯಲ್ಲೇ ಕೆಲಸದವನಾಗ್ಬಿಟ್ಟೆ. ಇದರಿಂದ ನಾನು ನಿಮ್ಮ ಹತ್ರ ಇರ್ಬೋದು. ಮಸಾಜ್ ನೆಪದಲ್ಲಿ ನಿಮ್ಮ ರೂಮಿಗೆ ಬರ್ತಿದ್ದೆ ಮತ್ತು ರಾತ್ರಿ ನಿಮ್ಮ ಹಾಲ್ನಲ್ಲಿ ಮೂರ್ಛೆ ಬರೋ ಮದ್ದನ್ನು ಹಾಕ್ತಿದ್ದೆ. ಇದರಿಂದ ನೀವು ಮಲ್ಕೊಂಡಿರ್ತೀರ ಮತ್ತು ನಿಮ್ಮ ಗಂಡ ನಿಮ್ಮ ಹತ್ರ ಬರಲು ಆಗಲ್ಲ, ಯಾಕಂದರೆ ನೀವು ನನ್ನವರು. ನಾನು ನಿಮ್ಮನ್ನು ಬೇರೆ ಯಾರ ಹತ್ರನೂ ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂತ ಹೇಳ್ದ. ನೀನು ನನ್ನ ಜೊತೆ ಯಾವತ್ತಾದರೂ ಏನಾದರೂ ತಪ್ಪು ಮಾಡಿದೀಯಾ ಅಂತ ನಾನು ಕೇಳಿದೆ. ಅವನು, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೆ, ಅದಕ್ಕೆ ನಿಮ್ಮ ಅನುಮತಿ ಇಲ್ಲದೆ ನಾನು ನಿಮ್ಮ ಜೊತೆ ಏನು ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂತ ಹೇಳ್ದ. ಆಗ ನಾನು ಆ ಗುರುತಿನ ಕಡೆ ಕೈ ಮಾಡಿ ತೋರಿಸ್ದೆ. ಅವನು ನಕ್ಬಿಟ್ಟ. ನಾನು ಡಾಕ್ಟರ್ ಮತ್ತು ಇದು ಕೇವಲ ಇನ್ಫೆಕ್ಷನ್. ಇದನ್ನು ನಾನು ಯಾಕೆ ಮಾಡಿದೆ ಅಂದರೆ ನಿಮ್ಮ ಗಂಡನಿಗೆ ನಮ್ಮ ಇಬ್ಬರ ಮೇಲೆ ಸಂದೇಹ ಬರುತ್ತೆ ಅಂತ ಹೇಳ್ದ. ಆಮೇಲೆ ಅವನು ನನ್ನನ್ನು ಕ್ಷಮೆ ಕೇಳ್ದ. ನಾನು ಪೂರ್ತಿ 1 ವರ್ಷ ಅವನಿಗೆ ಶಿಕ್ಷೆ ಕೊಟ್ಟ ನಂತರ ಕ್ಷಮಿಸ್ಬಿಟ್ಟೆ ಮತ್ತು ಆಮೇಲೆ ಅವನ ಜೊತೆ ಮದುವೆ ಆದೆ.